Hello students. So ಇವತ್ತಿನ ವಿಡಿಯೋ ಒಳಗೆ we'll see 2 and 3 marks question that is from B and C section. So B ಮತ್ತೆ C part ದೊಳಗಿಂದ questions ನೋಡೋಣ. ಈಗ ಅದರೊಳಗೆ I have taken first 5 topics. So ನಿಮಗೆ ಹಿಂದಿನ ವಿಡಿಯೋಸ್ ಒಳಗೂ ಹೇಳಿದ್ದೆ first 4 topics last 4 topics ಮಾಡಿದ್ರೆ you can score around 60 ಅಂತ ಹೇಳಿ. ಈಗ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಇದೊಂದು ಟಾಪಿಕ್ ಒಳಗಿಂದ ನೀವು 2 ಮಾರ್ಕ್ಸ್ 3 ಮಾರ್ಕ್ಸ್ ಮಾಡಿದ್ರಿ, ಇವು ಉಳ್ಕಿದ್ದು ನೀವು ಎಲ್ಲಾನು ಮಾಡಿದ್ರಿ ಅಂತ ತಿಳಿರಿ, ನಿಮ್ದು ಆಲ್ಮೋಸ್ಟ್ ಎಲ್ಲ ಟಚ್ ಆಗ್ತದೆ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಒಳಗೆ. ಫಸ್ಟ್ 5 ಟಾಪಿಕ್ಸ್ ತಗೊಂಡೇನೆ. ಅಗದಿ ಸಿಂಪಲ್ ಆಗಿ ನೀವು ಇಷ್ಟು ಮಾಡಿದ್ರಂದ್ರೆ ಶೂರ್ಲಿ ನಿಮ್ದು ಆಲ್ಮೋಸ್ಟ್ ಬಿ ಮತ್ತು ಸಿ ಪಾರ್ಟ್ ಟಚ್ ಆಗ್ತದೆ. ಈಗ ಇಲ್ಲಿ ಸ್ಟಾರ್ಟಿಂಗ್ ಅವ್ ಟಾಪಿಕ್ ಅವ್ರದ್ದು ಮಾರ್ಕ್ಸ್ ವೇಟೇಜ್ ಇಟ್ಟೇನೆ. So first topic 11 marks ಬರ್ತದ, second topic 11, current electricity 14, moving charges and magnetism 12, magnetism and matter 6 marks ಅದ. ಈಗ ಇಲ್ಲಿ ನೋಡ್ರಿ, ಇದು ಲಾಜಿಕ್ ಯೂಸ್ ಮಾಡ್ರಿ. ಇಲ್ಲಿ ನಾ ಏನು ಹೇಳಿಕತ್ತೇನೆ ಸ್ಮಾರ್ಟ್ ಸ್ಟಡಿ ಅಂತ ಏನು ಹೇಳ್ತಿರ್ತೇನೆ ನಾನು. ಈಗ ಬಿ ಸೆಕ್ಷನ್ ತಗೊಂಡ್ವಂತ ಮೀನ್ಸ್ 2 marks ಕ್ವಶನ್ಸ್. As you all know, you are required to answer 5 out of 9. 5 out of 9 ಆನ್ಸರ್ ಮಾಡ್ಬೇಕು. ಈಗ ನಾನು ಮೇಲೆ ಹೇಳಿದ್ದ ಫಸ್ಟ್ 5 ಟಾಪಿಕ್ಸ್ ನೀವು ಮಾಡಿದ್ರ ಅಂತ ಹೇಳಿರಿ, ನಿಮ್ದು 5 ಒಳಗೆ 4 ಟಚ್ ಆಗ್ತಾವ ಈಸಿಲಿ. ಯು ವಿಲ್ ಬಿ ಏಬಲ್ ಟು ಟಚ್ 4 ಕ್ವಶನ್ಸ್. ಒಂದು ಉಳಿತದ, ಒಂದು ನೀವು ಸೆಮಿ ಕಂಡಕ್ಟರ್ ಒಳಗಿಂದ ಬರ್ತದ, ಅದು ಟಚ್ ಮಾಡಿದ್ರ ಸೊ ನಿಮ್ದು 5 ಟಚ್ ಆಗ್ತದೆ. ಎಕ್ಸ್ಟ್ರಾ ನೀವು ಬೇಕಿತ್ತಂದ್ರೆ ಮತ್ತೆ ಉಳ್ಕಿದ ಟಾಪಿಕ್ ಒಳಗಿಂದ ನೀವು ನೋಡ್ಕೋಬಹುದು. ಸಿಮಿಲರ್ಲಿ ಸಿ ಸೆಕ್ಷನ್ ತಗೊಂಡೆ ಅಂತ ಹೇಳಿರಿ, ಸಿ ಸೆಕ್ಷನ್ ಒಳಗೆ 3 ಮಾರ್ಕ್ಸ್ ಇರ್ತಾವ. ಹಿಯರ್ ಆಲ್ಸೋ ಯು ಆರ್ ರಿಕ್ವೈರ್ಡ್ ಟು ಟಚ್ 5 out of 9. ಫಸ್ಟ್ 5 ಒಳಗೆ ನಿಮಗೆ 5 ಕ್ವಶನ್ಸ್ ಟಚ್ ಆಗಿ ಬಿಡ್ತಾವ. ಸೊ ಫ್ರಮ್ ಅಬೋವ್ 5 ಟಾಪಿಕ್ಸ್ ಯು ವಿಲ್ ಬಿ ಏಬಲ್ ಟು ಆನ್ಸರ್ 5 ಕ್ವಶನ್ಸ್. ಇಲ್ಲಿ 5 ಆಯ್ತು. ಪ್ರೀವಿಯಸ್ ವಿಡಿಯೋ ಒಳಗೆ ಡಿವೆಲ್ ನೇಚರ್ ಅಟಮ್ ನ್ಯೂಕ್ಲಿಯರ್ ಹೇಳಿದ್ದೆ, ಅದರೊಳಗೆ ನಿಮಗೆ 1 ಸಿಗ್ತದೆ. ಸೊ 1 ಇಲ್ಲಿ ಎಕ್ಸ್ಟ್ರಾ ಆದಂಗೆ ಆಗ್ತದೆ, 6 ಆಗ್ತವೆ. ನೀವು 5 ಟಚ್ ಮಾಡಬೇಕು. ಸೊ ಜಸ್ಟ್ ಇಫ್ ಯು ಮೇಕ್ ಪರ್ಫೆಕ್ಟ್ ದೀಸ್ 5 ಟಾಪಿಕ್ಸ್ ಇನ್ 2 and 3 marks, 2 ಮತ್ತು 3 marks ನೀವು 5 ಟಾಪಿಕ್ಸ್ ಒಳಗಿಂದ ಪರ್ಫೆಕ್ಟ್ ಮಾಡಿದ್ರ ಅಂತ ಹೇಳಿರಿ, ಟೋಟಲ್ ಹೌ ಮಚ್ ಯು ವಿಲ್ ಬಿ ಏಬಲ್ ಟು ಸ್ಕೋರ್. ಇಲ್ಲಿ ನೋಡ್ರಿ 8 + 15, 8 + 15 is 23 marks ಪಾಸ್ ಅಂದಾಗ. So 23 marks just by studying the first 5 topics. ಅದು ನಾ ಇಲ್ಲಿ ಏನು ಕ್ವಶನ್ಸ್ ಕೊಟ್ಟೆನೆ ಅಷ್ಟು ನೀವು ಪರ್ಫೆಕ್ಟ್ ಮಾಡಿದ್ರೆ 99% you will be able to score 23. ಈಗ ಇಲ್ಲಿ ಟಾಪಿಕ್ ವೈಸ್ ಕ್ವಶನ್ಸ್ ನೋಡೋಣ, ವಿಚ್ ಆರ್ ಇಂಪಾರ್ಟೆಂಟ್ ನನ್ಗನ್ಸೋ ಮಟ್ಟಿಗೆ ಬರತಾವಂತ ಏನದಾವ ಅವು ಕ್ವಶನ್ಸ್ ನೋಡೋಣ. ಮತ್ತೆ ಇಲ್ಲೂ ನಾ 2 ಮತ್ತು 3 marks ಕಂಬೈನ್ಡ್ ಮಾಡಿಟ್ಟೇನೆ. ಫಸ್ಟ್ ಟಾಪಿಕ್ ಇಫ್ ಐ ಟೇಕ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. Name the device used to detect charge on a body. Electroscope. This has asked. What is the minimum charge that a body can have? Second one. How many electrons make or are there in 1 nanocoulomb, 1 coulomb, 1 millicoulomb of charge? Define SI unit of charge anta ಕೇಳ್ತಾನೆ ಅಥವಾ define coulomb ಅಂತ ಕೇಳ್ತಾನೆ. ಸ್ಟೇಟ್ ಕೂಲಂಬ್ಸ್ ಲಾ ಅಂಡ್ ರೈಟ್ ಇಟ್ಸ್ ವೆಕ್ಟರ್ ಫಾರ್ಮ್. ಇದು ಇಂಪಾರ್ಟೆಂಟ್, ಬಹಳ ಸಲ ಕೇಳ್ಯಾನ. ವೆಕ್ಟರ್ ಫಾರ್ಮ್ ಒಂದ ಸಲ ಕೇಳ್ಯಾನ ಅದ್ರಾಗ, ಬಟ್ ಸ್ಟೇಟ್ ಕೂಲಂಬ್ಸ್ ಲಾ ಅಂತ ಹೇಳಿ ಬಹಳ ಸಲ ಕೇಳಿರ್ತದೆ. ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್. ಸೊ 7th, ವಾಟ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಯು ಆರ್ ರಿಕ್ವೈರ್ಡ್ ಟು ಡ್ರಾ ದಿ ಡಯಾಗ್ರಾಮ್. ಇದು ಫಸ್ಟ್ ಒನ್ ಕೇಳ್ಯಾನ ಒಮ್ಮೆ, ದಟ್ ಈಸ್ ವೆನ್ Q is positive, when Q is negative, you are required to draw electric field lines. 8th, electric flux definition. SI unit, is it a scalar or vector? 9th, if you take dipole, the axis the direction negative ದಿಂದ positive ಇರ್ತದೆ. What is electric dipole moment? 10th one, ಅದರದ SI unit. So dipole moment is small p, p is equal to 2a into q ಅಂತ ತಗೋತೇವೆ. Is it a scalar or vector ಅನ್ನೋದು ಹೇಳ್ಬೇಕು. Then what is torque acting on electric dipole is maximum. So torque formula use ಮಾಡಿ. Gauss theorem ಇದು ಇಂಪಾರ್ಟೆಂಟ್ ನೋಡ್ರಿ. 13th,
ನೇಮ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ರೆಗ್ಯುಲರ್ ಆಗಿ ಕೇಳ್ಯಾನ. ಸೊ ಮೇಲೆ ಕೊಲಮ್ಸ್ ಲಾ ಬಹಳ ಸಲ ಕೇಳ್ಯಾನ ಅಂತ ಹೇಳಿದೆ, ವಿತ್ ಲಿಮಿಟೇಷನ್ಸ್ ಅಂತ ಇಲ್ಲಿ ಮತ್ತೊಂದು ಕ್ವಶನ್ ಇಟ್ಟೇನೆ. ಸ್ಟೇಟ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಇದು ಇಂಪಾರ್ಟೆಂಟ್, ಅಬ್ಸರ್ವ್ ಮಾಡ್ರಿ. ಆಲ್ಮೋಸ್ಟ್ ಎವ್ರಿ ಇಯರ್ ಇದ್ದಂಗ ಅದ 15, 16, 17, 22, 23. ಸೊ ಒಂದ್ 5 ಸಲ ಕೇಳ್ಯಾನ. 16th ತಗೊಂಡ್ರ, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ಅ ಪಾಯಿಂಟ್ ಚಾರ್ಜ್. ಸೊ ಇದು ಬಂದ್ರೆ 3 ಮಾರ್ಕ್ಸ್ ಒಳಗೆ ಬರ್ತದ. ಇದು ಫಾರ್ಮುಲಾ ನೀವು ಡಿರೈವ್ ಮಾಡ್ಬೇಕು. ದಟ್ ಈಸ್ 1/4 pi epsilon naught E is equal to 1/4 pi epsilon naught Q by R square ಅಂತೇಳಿ ಇದು ಫಾರ್ಮುಲಾ. ಈಗ 17th ದಿಂದ 17 ದಿಂದ 21, if you observe from 17 to 21, all these are derivations. He will be asking for 5 marks. Sometimes he may ask its formula ಅಥವಾ expression ಅಂತ ಅಂದಾನೆ. ಫಾರ್ಮುಲಾ ಕೇಳಬಹುದು. ಸೊ ಯು ಆರ್ ರಿಕ್ವೈರ್ಡ್ ಟು ರೈಟ್ ದಿ ಫಾರ್ಮುಲಾ ಅಂಡ್ ಎಕ್ಸ್ಪ್ಲೇನ್ ದಿ ಟರ್ಮ್ಸ್ ಅಂತಾನೆ. ಎಕ್ಸ್ಪ್ಲೇನ್ ದಿ ಟರ್ಮ್ಸ್ ಅಂದಂತೇಳಿ ಅದ್ರದ್ದು SI ಯೂನಿಟ್ ಬರೀರಿ. ಅದ್ರಾಗ ಯಾವ್ಯಾವ ಟರ್ಮ್ಸ್ ಬರ್ತಾವ, P ಅಂದ್ರೆ ಡೈಪೋಲ್ ಮೂಮೆಂಟ್, ಆಮೇಲೆ ಅದ್ರದ್ದು SI ಯೂನಿಟ್, Q ಅಂದ್ರೆ ಚಾರ್ಜ್, ಅದ್ರದ್ದು SI ಯೂನಿಟ್, R ಈಸ್ ಡಿಸ್ಟೆನ್ಸ್, ಅದ್ರದ್ದು SI ಯೂನಿಟ್. ಸೊ ತಪ್ಪಿ ಕೇಳಿದಂದ್ರೆ 17th ದಿಂದ 21 ಗಿವ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಅಂದೇನೆ. ಸೊ ಡೆರಿವೇಶನ್ಸ್ ವಿಲ್ ಬಿ ದೇರ್ ಫಾರ್ 5 ಮಾರ್ಕ್ಸ್. ಇಲ್ಲಿ ಬರೇ ಫಾರ್ಮುಲಾ ಬರೀಬೇಕು. ಸಿಮಿಲರ್ಲಿ ಇಫ್ ಯು ಗೋ ಫಾರ್ ಸೆಕೆಂಡ್ ಟಾಪಿಕ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಒಳಗಿಂದ ತಗೊಂಡ್ವಿ ಅಂದ್ರೆ, ಫಸ್ಟ್ ಪೊಟೆನ್ಷಿಯಲ್ ಡೆಫಿನಿಷನ್ ಅದ. ಈಸ್ ಇಟ್ ಎ ಸ್ಕೇಲಾರ್ ಆರ್ ವೆಕ್ಟರ್, ದೆನ್ ಇಟ್ಸ್ SI ಯೂನಿಟ್. So what is the third one? What is the shape of equipotential surface for uniform electric field point charge? Fifth, electric field value inside the conductor and even electric potential value inside the conductor. Define potential energy. Write expression for potential energy of system of 3-point charges. ಸೊ ಬರೀ ಫಾರ್ಮುಲಾ ಬರೆಯೋದ, ರೈಟ್ ಎಕ್ಸ್ಪ್ರೆಷನ್ ಅಂತ ಹೇಳಿದ ಫಾರ್ಮುಲಾ ಬರೆಯೋದು. ಈಗ ಇಲ್ಲಿ ನೀವು ಫಾರ್ಮುಲಾ ಬರಿಬೇಕಾದ್ರೆ ಬೆಟರ್ ಏನ್ ಮಾಡ್ರಿ, 2 ಸೈನದ ಚಾರ್ಜಸ್ ತಗೋರಿ. ಇಟ್ ಶೋಸ್ ದಟ್ ಯು ಆರ್ ನೋಯಿಂಗ್ ಕರೆಕ್ಟ್ಲಿ ಅಂತ ಹೇಳಿ. ಪ್ಲಸ್ Q1 ಮೈನಸ್ Q2 ಪ್ಲಸ್ Q3, ಹಿಂಗ್ ಒಂದು ಪ್ಲಸ್ ಒಂದು ಮೈನಸ್ ತಗೋರಿ. ದೆನ್ ಯು ರೈಟ್ ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಪ್ರೆಷನ್. ನೆಗೆಟಿವ್ ತಗೊಳ್ಳೋದು ಯಾಕಂದ್ರೆ ಇಟ್ ಶೋಸ್ ದಟ್ ಯು ಆರ್ ನೋಯಿಂಗ್ ಅಂದ್ರೆ ಮೈನಸ್ ಆಗ್ತದೆ. Q1 Q2 ತಗೋಬೇಕಾರೆ, Q2 Q3 ತಗೋಬೇಕಾದ್ರೆ ಮೈನಸ್ ಆಗ್ತದೆ. ಸೊ ದಟ್ ಇಟ್ ಶೋಸ್ ದಟ್ ಯು ನೋ ದಿ ಥಿಂಗ್ಸ್ ಕರೆಕ್ಟ್ಲಿ ಅಂತ ಹೇಳಿ. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಶೀಲ್ಡಿಂಗ್, ವಾಟ್ ಈಸ್ ಇಟ್ಸ್ ಯೂಸ್ ಅಂತ ಹೇಳಿ. ಯೂಸಸ್ ಆಫ್ ಕೆಪಾಸಿಟರ್ 2 ಮಾರ್ಕ್ಸ್ ಒಳಗೆ ಕೇಳ್ತಾನೆ. ಕೇಳಿದ್ರೆ ಸ್ಟೇಟ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸ್ ಡಿಪೆಂಡ್. ಇದು ಇಂಪಾರ್ಟೆಂಟ್. ಸೊ ಫಾರ್ಮುಲಾ ಮೇಲೆ ಬರೀರಿ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ C is equal to A epsilon naught by D. ಇದ್ರ ಮೇಲೆ ಹೇಳ್ಬೋದು ನೀವು, ಇಟ್ ಡಿಪೆಂಡ್ಸ್ ಅಪಾನ್ ಏರಿಯಾ, ಡೈಎಲೆಕ್ಟ್ರಿಕ್ ಮೀಡಿಯಂ, ಸಪರೇಷನ್ ಬಿಟ್ವೀನ್ ಪ್ಲೇಟ್ಸ್ ಅಂತ ಹೇಳಿ. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ನೋಡ್ರಿ ಬಹಳ ಸಲ ಕೇಳ್ಯಾನೆ. ಎಕ್ಸ್ಪ್ರೆಷನ್ ಫಾರ್ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್, ದಟ್ ಈಸ್ E is equal to minus dV by dx. ಸೊ 3 ಮಾರ್ಕ್ಸ್ ಒಳಗೆ ಇರ್ತದ. 3 ಮಾರ್ಕ್ಸ್ ಒಳಗೆ ಕೇಳ್ತಾನೆ. ಸೊ ಆಲ್ಮೋಸ್ಟ್ 4 ಟೈಮ್ಸ್ ಕೇಳ್ಯಾನ ನೋಡ್ರಿ. ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ 12th ಒನ್. ಮೊದಲು ಡೆರಿವೇಶನ್ ಕೇಳ್ತಿದ್ದ, ಈಗ ಡೆರಿವೇಶನ್ ಡಿಲೀಟ್ ಮಾಡ್ಯಾನ. ಜಸ್ಟ್ ಫಾರ್ಮುಲಾ 12CV² ಗೊತ್ತಿರ್ಲಿ. ತಪ್ಪಿ ಕೇಳಿದಂದ್ರೆ ಡಿಫೈನ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್, ಗಿವ್ ಅನ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ MCQ ಒಳಗೆ ಕೇಳ್ಯಾನ ಒಮ್ಮೆ. ದಟ್ ಈಸ್ ಲಾಸ್ಟ್ ಇಯರ್ ಅನ್ಬೋದು. ಸೊ ಪೋಲಾರ್ ಮತ್ತು ನಾನ್ ಪೋಲಾರ್ 2 ಡಿಫ್ರೆನ್ಸ್ ನೆನ್ಪಿಡ್ರಿ. ಆಮೇಲೆ 2 ಒಂದೆರಡು ಎಕ್ಸಾಂಪಲ್ ನೋಡ್ಕೋರಿ ಕೇಳಿದಂಗ. 14th, ವಾಟ್ ಈಸ್ ಡೈಎಲೆಕ್ಟ್ರಿಕ್ ಪೋಲರೈಸೇಷನ್, ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್, ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಡೆಫಿನೇಷನ್ಸ್. ಇನ್ನೂ ಒಮ್ಮೆ ಕೇಳಿಲ್ಲ, ಬಟ್ ತಪ್ಪಿ ಬಂತಂದ್ರ ಅಂತ ಹೇಳಿ ಇಟ್ಟೆ. 15th, ಹಿಯರ್ ಡಿರೈವ್ ಅಂದೇನ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ 2-point ಚಾರ್ಜಸ್. ಸೊ ಇದು ಸಿಂಪಲ್ ಅದ. ದಿಸ್ he will be asking for 3 marks. ಮತ್ತು ಇದು ಇಂಪಾರ್ಟೆಂಟ್ ಅನ್ಬೋದು. he will ask for 3 marks.
So derive expression for potential energy of a dipole placed in an uniform electric field. ಇದು ಒಮ್ಮೆ ಕೇಳ್ಯಾನ ನೋಡ್ರಿ. Parallel plate capacitor the derivation important 17th. Derive expression for effective capacitance of capacitors in series and parallel. So 18 19 ಮೊದಲು ರೆಸಿಸ್ಟರ್ ಇತ್ತು, ಸೆಲ್ಸ್ ಸಿರೀಸ್ ಪ್ಯಾರಲಲ್ ಅದ, ರೆಸಿಸ್ಟರ್ ಡಿಲೀಟ್ ಮಾಡ್ಯಾರ, ಹಂಗಾಗಿ ಇದು ಜನರಲಿ ಕೇಳಿಲ್ಲ ಅವ. ಈಗ ಕೇಳ್ಬೋದು ಯಾಕಂದ್ರೆ ಆ ಪಾರ್ಟ್ ಡಿಲೀಟ್ ಆಗ್ಯದ. ಎಕ್ಸ್ಪ್ರೆಷನ್ ಫಾರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈ ಡೆರಿವೇಶನ್ ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಕೇಳ್ಯಾನ. ಥರ್ಡ್ ತೊಗೊಂಡ್ರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಕರೆಂಟ್ ಎಲೆಕ್ಟ್ರಿಸಿಟಿ ಫುಲ್ ಪರ್ಫೆಕ್ಟ್ ಮಾಡ್ರಿ. ಒಂದು ಪ್ರಾಬ್ಲಮ್ ಒಂದು 5 ಮಾರ್ಕ್ಸ್ ಒಳಗ. ಸೊ ನಿಮಗೆ ಇಲ್ಲಿ ಮತ್ತೆ 2-3 ಮಾರ್ಕ್ಸ್ ಹಿಂಗ 14 ಮಾರ್ಕ್ಸ್ ವೇಟೇಜ್ ಅದ ಇದು. ಸೊ ಬಿಡ್ಬೇಡ್ರಿ ಇದು. ಸೊ ಫಸ್ಟ್ 3 ತಗೊಂಡ್ರೆ ಎಲ್ಲ ಡೆಫಿನಿಷನ್ಸ್ ಅದಾವ. ರೆಗ್ಯುಲರ್ ಆಗಿ ಕೇಳ್ಯಾನ, ವಾಟ್ ಆರ್ ಓಮಿಕ್ ನಾನ್ ಓಮಿಕ್ ಡಿವೈಸಸ್, ಡ್ರಿಫ್ಟ್ ವೆಲಾಸಿಟಿ, ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ಸ್ ಅದ್ರದ್ದು SI ಯೂನಿಟ್. ಇದು ಕೇಳ್ಯಾನ ಗ್ರಾಫ್, ದಟ್ ಈಸ್ ಹೌ ರೆಸಿಸ್ಟಿವಿಟಿ ವೇರೀಸ್ ಇನ್ ಮೆಟಲ್, ಅಲಾಯ್ ಅಂಡ್ ಸೆಮಿಕಂಡಕ್ಟರ್, ಇಂಪಾರ್ಟೆಂಟ್. Why alloys are used to make standard resistance? ಎರಡು ಫ್ಯಾಕ್ಟರ್ಸ್ ಅದಾವ ನೋಡ್ಕೋರಿ. ಇದು ಇಂಪಾರ್ಟೆಂಟ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ ಅಂಡ್ ಗಿವ್ ಇಟ್ಸ್ ಲಿಮಿಟೇಷನ್. ಸೊ ಸ್ವಲ್ಪ ಇಲ್ಲಿ ಸೀರಿಯಲ್ ನಂಬರ್ 7 ಆಗೋ ಬದಲಿ ಮತ್ತು 1ದಿಂದ ರೀಸ್ಟಾರ್ಟ್ ಆಗ್ಯದ. ಸೊ ಸ್ಟೇಟ್ ಓಮ್ಸ್ ಲಾ ಅಂಡ್ ಗಿವ್ ಇಟ್ಸ್ ಲಿಮಿಟೇಷನ್, ಇದು ಇಂಪಾರ್ಟೆಂಟ್. ಆಮೇಲೆ ಥರ್ಡ್ ದಿಂದ ಸೆಕೆಂಡ್ ರೆಸಿಸ್ಟಿವಿಟಿ ಫಾರ್ಮುಲಾ ಅದ, ಡಿಫೈನ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಹೇಳಿ. ಅದ್ರ ಮುಂದೆ ಏನದ ನೋಡ್ರಿ, ಎಲ್ಲ ಇಂಪಾರ್ಟೆಂಟ್, ಪ್ರತಿಯೊಂದು ಒಂದೊಂದ್ ಸಲ ಕೇಳಿದ್ದದ. ದಟ್ ಈಸ್ ವೆಕ್ಟರ್ ಫಾರ್ಮ್ ಆಫ್ ಓಮ್ಸ್ ಲಾ, ಎಲೆಕ್ಟ್ರಿಕ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ, ಯೂಸಿಂಗ್ ಡ್ರಿಫ್ಟ್ ವೆಲಾಸಿಟಿ ಡಿರೈವ್ ಓಮ್ಸ್ ಲಾ, ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್, EMF equivalent, internal resistance equivalent when two cells are in series. ಸೊ ಪ್ಯಾರಲಲ್ ನಾ ಇಲ್ಲಿ ಇಟ್ಟಿಲ್ಲ, ಪ್ಯಾರಲಲ್ 5 ಮಾರ್ಕ್ಸ್ ಒಳಗೆ ತೊಗೊಂಡೆನ, ಅದು ಬಂದ್ರೆ 5 ಮಾರ್ಕ್ಸ್ ಬರ್ಬೋದು ಅಂತೇಳಿ. ಆಮೇಲೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕಿರ್ಚಾಫ್ಸ್ ಲಾಸ್. ಸೊ ವಿಟ್ಸ್ಟೋನ್ಸ್ ನೆಟ್ವರ್ಕ್ 5 ಮಾರ್ಕ್ಸ್ ಒಳಗದ. ಸೊ ಇವೇನದರ್ಲ ದೀಸ್ ಪಾರ್ಟ್ಸ್ ಆರ್ ಇಂಪಾರ್ಟೆಂಟ್. ಒಂದು ಶುವರ್ ಅಂದಂಗೆ. ಸೊ ಇದ್ರೊಳಗೆ ಒಂದು ಶುವರ್ ಬರ್ತದ, 5 ಮಾರ್ಕ್ಸ್ ನೋಡ್ಕೋರಿ. ನೆಕ್ಸ್ಟ್ ಫೋರ್ತ್ ಟಾಪಿಕ್ ತಗೊಂಡ ಅಂತ ಹೇಳಿರಿ, ದಟ್ ಈಸ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಸೊ ಇದ್ರೊಳಗೆ ಮೇನ್ಲಿ 5 ಮಾರ್ಕ್ಸ್ ಹೆಚ್ಚು ಬರ್ತದ. ಈಗ ನಮ್ಮ ಇದ್ರ ಪ್ರಕಾರ 2 ಮಾರ್ಕ್ಸ್ 3 ಮಾರ್ಕ್ಸ್ ಒಳಗೂ ಅದ. ಹಂಗಾಗಿ 3 ಮಾರ್ಕ್ಸ್ ಒಳಗೆ ಒಂದು ನಕ್ಕಿ ಅಂದಂಗ ಬಿಡ್ಬೇಡ್ರಿ, ಯಾಕಂದ್ರೆ 5 ಟಾಪಿಕ್ 5 ಕ್ವಶನ್, ಒಂದು ಶುವರ್ 3 ಮಾರ್ಕ್ಸ್ ಒಳಗೆ ಬರ್ತದ. ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಚಾರ್ಜ್ ಮೂವಿಂಗ್, ದಟ್ ಈಸ್ F is equal to QVB sin theta. ಫಾರ್ಮುಲಾ ನೋಡ್ಕೋರಿ. ಯಾವ ಆಂಗಲ್ ಇದು ಮ್ಯಾಕ್ಸಿಮಮ್ ಇರ್ತದ, ಮಿನಿಮಮ್ ಇರ್ತದ, ಅದ್ರದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂ ಯು ಆರ್ ರಿಕ್ವೈರ್ಡ್ ಟು ನೋ. ವಾಟ್ ಈಸ್ ಲಾರೆಂಜ್ ಫೋರ್ಸ್, ಇದು ನೋಡ್ಕೋಬೇಕ. ಸೊ ಸ್ಟೇಟ್ ಬಯಾಟ್-ಸವಾರ್ಟ್ಸ್ ಲಾ, ರೈಟ್ ಎಕ್ಸ್ಪ್ರೆಷನ್, ಇದು ಇಂಪಾರ್ಟೆಂಟ್. ನನ್ನ ಇದ್ರಲ್ಲೇ 7th ಬಯಾಟ್-ಸವಾರ್ಟ್ಸ್ ಲಾ ಕೇಳ್ಬೋದು. ಆಮೇಲೆ ಇಲ್ಲಿ 9th ಇದು ಇಂಪಾರ್ಟೆಂಟ್, ಮತ್ತು ಸ್ಟೇಟ್ ಆಂಪಿಯರ್ಸ್ ಸರ್ಕಿಟಲ್ ಲಾ. ಸೊ ಸೊಲೊನಾಯ್ಡ್ ಎಕ್ಸ್ಪ್ರೆಷನ್ ಕೇಳ್ಬೋದು, ಬಟ್ ಚಾನ್ಸಸ್ ನನ್ನ ಇದ್ರಲ್ಲೇ ಕಮ್ಮಿ ಅಂದಂಗ. ಸೊ ಅಂದ್ರೂ ನೋಡ್ಕೋರಿ ಈಗ, ಯಾಕಂದ್ರೆ ವೇಟೇಜ್ ಅದ ಅಂದ್ಮೇಲೆ ಒಂದು ಕ್ವಶನ್ ಬರ್ಲೇಬೇಕಾದ್ರಾಗಿಂದ. ಸೊ ಈಗ ಇದ್ರೊಳಗೆ 3 ಮಾರ್ಕ್ಸ್ಗೆ ಡೆರಿವೇಶನ್ ಬರ್ಬೋದು. ಸೊ ಡೆರಿವೇಶನ್ಸ್ ದಟ್ ಈಸ್ 14th, ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಕರೆಂಟ್ ಇಲ್ಲಿ ಒಂದು ಪಾಯಿಂಟ್ P ಅಂತ ತಗೊಂಡ್ರೆ ಡಿಸ್ಟೆನ್ಸ್ R, ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ 15th ಇದು ಇಂಪಾರ್ಟೆಂಟ್, ಬಹಳ ಸಲ ಕೇಳೋಣ. 2 ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್, ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಫೋರ್ಸ್ ಪರ್ ಯೂನಿಟ್ ಲೆಂತ್. ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಲೂಪ್ ಅದ, ಲೂಪ್ ಒಳಗೆ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್, ಕರೆಂಟ್ ಪಾಸ್ ಮಾಡಿದ್ರೆ ಅದು ರೊಟೇಟ್ ಆಗ್ತದೆ. ಮೂವಿಂಗ್ ಕಾಯಿಲ್ ಗ್ಯಾಲ್ವಾನೋಮೀಟರ್ ಸದ್ಯದೊಳಗೆ ಒಟ್ಟ ಕೇಳಿಲ್ಲ, ಮೊದಲು ರೆಗ್ಯುಲರ್ ಕೇಳ್ತಿದ್ರೆ 17th, ಬಟ್ ರೀಸೆಂಟ್ಲಿ ಒಂದು 5 to 7 years ಅನ್ಬೋದು ಹ್ಯಾಸ್ ನಾಟ್ ಆಸ್ಟ್. ಇದು ನೋಡ್ಕೋರಿ, ಕನ್ವರ್ಷನ್ ಆಫ್ ಗ್ಯಾಲ್ವಾನೋಮೀಟರ್ ಇಂಟು ವೋಲ್ಟ್ ಮೀಟರ್ ಅಂಡ್ ಎಮಿಟರ್. ವೋಲ್ಟ್ ಮೀಟರ್ ಮತ್ತು ಎಮಿಟರ್ಗೆ ಹೆಂಗೆ ಕನ್ವರ್ಟ್ ಮಾಡ್ತೇವೆ ಅನ್ನೋದು. ಆಮೇಲೆ 4 ಡಿಫ್ರೆನ್ಸ್ ಅಥವಾ 3 ಡಿಫ್ರೆನ್ಸ್ ಬಿಟ್ವೀನ್ ಎಮಿಟರ್ ಅಂಡ್ ವೋಲ್ಟ್ ಮೀಟರ್.
So this is about fourth topic. Fifth, simple ಅದ ಡೆಫಿನೇಷನ್ಸ್ ಪ್ಲಸ್ ಒಂದು ಮೂರು ಮೇನ್ ಕ್ವಶನ್ ಅನ್ಬೋದು. ನನಗೆ ಕೇಳೋದಾದ್ರೆ 99% he will be asking between dia, para and ferro. ಇದು ಶೂರ್ ಅಂದಂಗ. ಸೊ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ರೆ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸಸ್ ಅವತರದ ಸ್ಕೆಚ್ ಲೈನ್ಸ್ ಅಂತ ಹೇಳಿ ಅಂತಾನೆ 2 ಮಾರ್ಕ್ಸ್ ಅದ. ಎನಿ 3 ಪ್ರಾಪರ್ಟೀಸ್ ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಂಪೇರ್ ಮಾಡ್ರಿ, ನೆನಪಿಡಕ್ಕೆ ಈಸಿ ಆಗ್ತದೆ, ಕಂಪೇರ್ ಮಾಡಿ ಬರೀಬಹುದು. ಸೊ ಈ ಫಾರ್ಮುಲಾಸ್ ಕೇಳ್ಯಾನ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಗಾಸ್ ಥಿಯರಮ್, ಇದು ಇಂಪಾರ್ಟೆಂಟ್ ಇನ್ ಮ್ಯಾಗ್ನೆಟಿಸಮ್. ಆಮೇಲೆ ಡಿಫೈನ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ಮ್ಯಾಗ್ನೆಟೈಸೇಷನ್, ಆಮೇಲೆ ಅವತರ SI ಯೂನಿಟ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಅದ. ಇಲ್ಲ ಕೆಳಗೇನದ ನೋಡ್ರಿ 10th ದಿಂದ ಇವೆಲ್ಲ ಇಂಪಾರ್ಟೆಂಟ್. ಸೊ ಅವ ಅದಾವ ಬೇರೆ ಟೈಪ್ ಕೇಳೋಣ, ಟ್ವಿಸ್ಟ್ ಮಾಡಿ ಕೇಳೋಣ. ಸೊ ಫಸ್ಟ್ ಇಲ್ಲಿ ತಗೊಂಡ್ರೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಡಯಾ ಅಂಡ್ ಫೆರೋ ಕೇಳೋಣ. ಆಮೇಲೆ ಮತ್ತೊಂದ್ಸಲ ಏನ್ ಮಾಡೇನ್ರಿ ಡಯಾ ಅಂಡ್ ಪ್ಯಾರಾ ಕೇಳೋಣ. ಆಮೇಲೆ ಮತ್ತೊಮ್ಮೆ ಪ್ಯಾರಾ ಅಂಡ್ ಫೆರೋ ಅಂದ್ರೆ ಸೈಕ್ಲಿಕ್ ಆಗಿ ಚೇಂಜ್ ಮಾಡ್ಯಾರ. ಕಂಪ್ಯಾರಿಸನ್ ಕೇಳೋ ಬದ್ಲಿ ಪ್ರಾಪರ್ಟೀಸ್ ಕೇಳೋಣ. ಪ್ರಾಪರ್ಟೀಸ್ ಆಫ್ ಡಯಾ, ಪ್ರಾಪರ್ಟೀಸ್ ಆಫ್ ಪ್ಯಾರಾ, ಪ್ರಾಪರ್ಟೀಸ್ ಆಫ್ ಫೆರೋ ಅಂತ. ಇದು ಇಂಪಾರ್ಟೆಂಟ್. ಕಂಪಲ್ಸರಿ ಇದ್ರಾಗ ಏನಂದನ್ರಿ ಡಿಸ್ಟಿಂಗ್ವಿಶ್ ಇನ್ ಟರ್ಮ್ಸ್ ಆಫ್ ಪರ್ಮಿಯಬಿಲಿಟಿ ಅಂಡ್ ಸಸೆಪ್ಟಿಬಿಲಿಟಿ ಅಂತ ಹೇಳಿ ಅಂತಾನೆ. ಸೊ ವಿತ್ ರೆಸ್ಪೆಕ್ಟ್ ಟು ಪರ್ಮಿಯಬಿಲಿಟಿ ಅಂಡ್ ಸಸೆಪ್ಟಿಬಿಲಿಟಿ ಯು ಆರ್ ರಿಕ್ವೈರ್ಡ್ ಟು ಗಿವ್ ದಿ ಡಿಫರೆನ್ಸ್. ಸೊ ಇಷ್ಟು ಪರ್ಫೆಕ್ಟ್ ಮಾಡ್ರಿ, ಯು ವಿಲ್ ಬಿ ಏಬಲ್ ಟು ಸ್ಕೋರ್ 23 ಮಾರ್ಕ್ಸ್ ಫ್ರಮ್ ಬಿ ಅಂಡ್ ಸಿ ಸೆಕ್ಷನ್. ಸೊ 2 ಮಾರ್ಕ್ಸ್ ಒಳಗೆ ಏನಾಗ್ತಾವ್ರಿ 4 ಟಚ್ ಆಗ್ತದ 8. ಒಂದು ಸೆಮಿ ಕಂಡಕ್ಟರ್ ಒಳಗಿಂದ ಮಾಡ್ರಿ ನಿಮ್ಗೆ ಇಲ್ಲಿ 10 ಬರ್ತದೆ. 3 ಇಲ್ಲೇ ನಿಮ್ದು 5 ಟಚ್ ಆಗ್ತಾವ 15 ಬರ್ತದೆ. ಸೊ ಸೆಮಿ ಕಂಡಕ್ಟರ್ ಹಿಡಿದ್ರ ಅಂದ್ರೆ ನಿಮ್ದು 25 ಅಂದ್ರೆ ಬಿ ಮತ್ತು ಸಿ ಸೆಕ್ಷನ್ ಏನಾಯ್ತ್ರಿ ಪೂರ್ತಿ ಟಚ್ ಆಯ್ತು. ಹೋಪ್ ಇಟ್ ಈಸ್ ಹೆಲ್ಪ್ಫುಲ್ ಟು ಯು. ಸೊ ಪ್ಲೀಸ್ ಶೇರ್ ವಿತ್ ಆಲ್ ಯುವರ್ ಫ್ರೆಂಡ್ಸ್.